ಕುಮಾರ್ ಸರ್, ಈಗ BJP ಅವರು ಈ ವಿಚಾರದಲ್ಲಿ ವಿಜೇಂದ್ರ ಅವರು ಬಂದಿದ್ರು, ಒಂದಿನ ಮಲಗಿದ್ರು, ಇಲ್ಲಿ ಬರ್ತಡೇ ಪಾರ್ಟಿ ಮಾಡ್ಕೊಳ್ಳಲ್ಲ ಅಂದ್ರು. ಪಾಪ ನಮ್ಮ ರೈತರು ಅಯ್ಯೋ ಬರ್ತಡೇ ಪಾರ್ಟಿ ಮಾಡ್ಕೊಂಡಿಲ್ಲ, ಅವರು ಬರ್ತಡೇಗೆ ಬಂದಾರಂತ ಎಲ್ಲ ಕಬ್ಬು ಕೊಟ್ಟರು, ಬೆಲ್ಲ ಕೊಟ್ಟರು, ಬಾಯಿ ಸಿಹಿ ಮಾಡಿ ಕಳಿಸಿದ್ರು. ಮತ್ತು ಬೆಂಗಳೂರಿಗೆ ಹೋಗಿ ಅಲ್ಲಿ ಅವ್ರು ಬರ್ತಡೇ ಮಾಡ್ಕೊಂಡಾರ್ರಿ ಸರ್. ಅಲ್ಲಿ ಬರ್ತಡೇ ಪಾರ್ಟಿ ಮಾಡ್ಕೊಂಡಾರ. ಪಾಪ ಒಂದ ದಿನದ್ದೇನ್ರಿ ಸರ್ ಇದು? ಒಂದ ದಿನದ ತಂದು ಏನಿಲ್ರಿ ಮೇಡಮ್, ರೈತರ ಕಬ್ಬಿನ ಬೆಳೆಗೆ ನಿಗದಿತವಾದ ಬೆಲೆ ಸಿಗಬೇಕಂತ ಬಂದು ಹೋರಾಟ ಅವರು ಒಂದು ತಾಸು ಬಂದು ರೈತರಿಗೆ ವಿಸಿಟ್ ಕೊಟ್ಟು ಹೋಗುವಂಥ ಇದರಲ್ಲಿ ಬಂದಿದ್ದರು. ಆದರೆ ಇಲ್ಲಿ ಹೋರಾಟ, ಇಲ್ಲಿ ರೈತ ಪರ ಸಂಘಟನೆ ಇವು ಜನ ಎಲ್ಲ ನೋಡಿ ನನ್ನ ಬರ್ತಡೇ ಬ್ಯಾಡತ್ತ ತಿರಸ್ಕಾರ ಮಾಡಿ ಇಲ್ಲಿ ತಕ ಈಗ ನೋಡ್ರಿ ಆಡಳಿತ ಸರ್ಕಾರ ಅಲ್ಲಿ ಆಮೇಲೆ ಮೇಡಮ್ ಬೆಂಗಳೂರದಿಂದ ಇಲ್ಲಿಸ್ ಮಠ ಮೊದಲು ಬಂದು ಇಲ್ಲಿ ರೈತರಿಗೆ ಧೈರ್ಯ ತುಂಬಿದಂಥವ್ರು ಯಾರು ಇದ್ರು ಅದು ನಮ್ಮ ರಾಜ್ಯಾಧ್ಯಕ್ಷರು ತಂದು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾರೆ ಮೇಡಮ್. ನೋಡ್ರಿ ಇಲ್ಲೇ ಗೋಕಾಕ್ ಏನು ಬಾದುಲ್ಲ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಸ್ಥಳಕ್ಕೆ ಬರೋದು ಬೇಡ್ರಿ ಮೇಡಮ್. ಒಂದು ಫೋನ್ ಮುಖಾಂತರ ರೈತ ಹೋರಾಟಗಾರರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡಿಲ್ರಿ. ಆದ್ರೆ ಸಕ್ಕರೆ ಸಚಿವ್ರಿಗೆ ಏನು ಹೇಳ್ತಾರೋ, ಇದು ನನ್ನ ಕ್ಷೇತ್ರ ಐತಿ, ನನ್ನ ಜಿಲ್ಲೆ ಐತಿ, ನೀ ಇಲ್ಲಿ ಬರಬೇಡಪ್ಪ ಅನ್ನೋ ಮಾತನ್ನು ಹೇಳ್ತಾರೆ. ಅಂದ್ರೆ ಇದ್ರ ಮ್ಯಾಗ ತಿಳ್ಕೊರಿ ಇವ್ರ ಸರ್ಕಾರ ಎಂಥದೈತಿ, ಇವ್ರ ಮುಖ್ಯ ಮಂತ್ರಿಗಳು ಎಂಥಾರವರು, ಇವ್ರ ರೈತರಿಗೆ ಏನು ನ್ಯಾಯ ಕೊಡ್ತಾರೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ. ಇವಾಗ ನಮ್ಮ ಮಿತ್ರರು ಹೇಳಿದ್ರಿ, ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಮಾತು ಹೇಳಿದ್ರು, ವಿಜೇಂದ್ರನೋ ನಿಂತ್ರಂತ, ತಮ್ಮೇಶ್ ಗೌಡನೋ ಮತ್ತು ಈ ಪ್ರೀತಮ್ ಗೌಡನೋ ಎಲ್ಲೋ ನಿಂತ್ರಂತ, ಅಲ್ಲಿಂದ ಫೋನ್ ಮಾಡಿಸಿದ್ರಂತ, ಹಲೋ ಅಮಿತ್ ಶಾ ಜಿ ಮೈ ಯಹಾ ಹ್ಞೂ ಛೇ ದಿನ ಸೆ ಹ್ಞೂ ಅಂತ ಅಂದ್ರಂತ. ಏನು ನಾಟಕ ಮಾಡ್ತಾರೆ ವಿಜೇಂದ್ರ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಓಪನ್ ಆಗಿ ಬೈದಾರ್ರಿ. ಇಲ್ಲ ಬೇದಾರ ಅದು ವಿಜೇಂದ್ರ ಅವ್ರಿಗೆ ಮತ್ತೆ ಯತ್ನಾಳ್ ಅವ್ರಿಗೂ ಬಿಡೋಣ. ಅದೇನು ಆದ ವಿಜೇಂದ್ರ ನಮ್ಮ ಅಧ್ಯಕ್ಷರನ್ನ ಅವರು, ವಿಜೇಂದ್ರ ನಮ್ಮ ಅಧ್ಯಕ್ಷರು. ಈಗ ಬಸವನಗೌಡ ಯತ್ನಾಳ್ ಈಗ ಉಚ್ಚಾಟನೆ ಆಗ್ಯಾರ ಅವ್ರು, ನಮ್ಮ ಪಕ್ಷದಲ್ಲಿ ಇಲ್ಲ ಅವರು ಮಾತಾಡಬಾರ್ದು. ಅವರು ಒಬ್ರು ಗೌರವಾನ್ವಿತ ರಾಜ್ಯಾಧ್ಯಕ್ಷ ಮಾತುಗಳು ಮಾತಾಡೋದಕ್ಕೆ ಬಾಯಿಗೆ ಹಿಡ್ತಾ ಇಲ್ದಂಗ ಮಾತಾಡ್ತಾರೆ, ಉಚ್ಚಾಟನೆ ಮಾಡಿರೋದು ಅವ್ರನ್ನ. ಗೌರವಾನ್ವಿತ ರಾಜ್ಯಾಧ್ಯಕ್ಷರ ಬದಲು ಮಾತನಾಡಬಾರ್ದು. ಅವ್ರದ್ದು ಅದು ಏನು ನೈಜ ಸ್ಥಿತಿ ಐತೆ ಅಂತ ತಿಳಿದು ಮಾತಾಡ್ಬೇಕು. ಅವರು ಅಮಿತ್ ಶಾಜಿ ಅವರು, ನಾವು ಅವ್ರ ಮುಂದೆ ಇದ್ದೀವಿ, ಯಾರು ವಿಜೇಂದ್ರ ಅವ್ರ ಮುಂದೆ ಇದ್ದೀವಿ, ಅವ್ರು ಒಳಗಡೆ ಹೋಗಿ ಫೋನ್ದಲ್ಲಿ ಮಾತಾಡ್ತಿದ್ರು. ಆಗ ಅಮಿತ್ ಶಾಜಿ ಅವರು ಅವ್ರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಾಕತ್ತಿದ್ರು. ಈಗ ಸರ್ ವಿಜೇಂದ್ರ ಅವ್ರು ಬಂದು ಹೋದ್ರೆ ಕರೆಕ್ಟ್ ಸರ್, ಆದ್ರೆ ವಿಜೇಂದ್ರ ಅವ್ರು ಒಂದು ಮರ್ತಾರ್ರಿ ಸರ್, ಈ ಭಾಗದಲ್ಲಿ ಕೇವಲ ಕಾಂಗ್ರೆಸ್ ಲೀಡರ್ಸ್ ಅಷ್ಟೇ ಇಲ್ಲ, ಕಾರ್ಖಾನೆಗಳು BJP ಲೀಡರ್ಸ್ ಅದಾವಂತ. ಅಷ್ಟು ನಿಜವಾಗ್ಲೂ ರೈತ ಪರ ಕಾಳಜಿ ಇತ್ತಂದ್ರ ಅಲ್ಲಿ ಗುರ್ಲಾಪುರದಲ್ಲಿ ನಿಂತು ನಾನು ಒಬ್ಬ BJP ರಾಜ್ಯಾಧ್ಯಕ್ಷನಾಗಿ ಹೇಳ್ತಿದ್ದೀನಿ, ಈ ರಾಜ್ಯದಲ್ಲಿ ಯಾರ್ಯಾರು BJP ಮಾಲೀಕತ್ವದ ಕಾರ್ಖಾನೆಗಳಿದಾವೆ ಎಲ್ಲ 3,500 ರೂಪಾಯಿ ಕೊಡಬೇಕು, ಇಲ್ದಿಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ, ನಾನು ಒಬ್ಬ ರಾಜಕೀಯ ಪಕ್ಷದ ಮುಖಂಡನಾಗಿ ಅಧ್ಯಕ್ಷನಾಗಿ ಹೇಳ್ತಿದ್ದೀನಿ ಅಂತ ಹೇಳ್ಬೇಕಾಗಿತ್ತಲ್ಲ. ಅವರು ಹೇಳಿದಾರೆ ಮೇಡಮ್, ಇಲ್ಲಿ BJP ನಾ ಯಾವ ಫ್ಯಾಕ್ಟ್ರಿ ಮಾಲೀಕರ ಪರವಾಗಿ ಮಾತನಾಡಲು ಬಂದಿಲ್ಲ, ನಾ ರೈತರ ಪರವಾಗಿ ಮಾತನಾಡಲು ಬಂದಿನಿ, ರೈತರಿಗೆ ಬೆಂಬಲ ಸೂಚಕ ಬಂದಿನಿ ಅಂತ ಹೇಳ್ತಾರೆ. ಇಂದು ಯಾರು BJP ಇರಲಿ ಕಾಂಗ್ರೆಸ್ಸೇ ಇರಲಿ, ನೀವು ನಿಮ್ಮ BJPಯ ನಾಯಕರ ಕಾರ್ಖಾನೆಗಳ ಅಟ್ಲೀಸ್ಟ್ ಅವ್ರ ಕೈಯಾಗ ಕೊಡಿಸಿದ್ರೆ ಹೌದಪ್ಪ ವಿಜಯೇಂದ್ರ ಅವ್ರ ಜೊತೆ ಬೆಳಗಾವಿ ಜನ ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗುತ್ತಿದ್ರು. ಇಲ್ಲ ಅವ್ರ ಜೊತೆ ಮಾತಾಡ್ತೇನೆ ಅಂತ ಹೇಳಿ ಹೋಗಿದ್ದಾರೆ, ಅವ್ರ ಜೊತೆ ಮಾತಾಡಿದ್ರು ಅವರು ಸರ್. ವಿಧಾನಸೌಧ ಮುಂದೆ ಮೈಕ್ ಹಿಡಿದ್ರು, ಸರ್ ಏನಾಯ್ತ್ರಿ ಸರ್ ಮೀಟಿಂಗಲ್ಲಿ ಏನಾಯ್ತ್ರಿ ಸರ್, ಎಲ್ಲ ನಾವು ಅಲ್ಲಿ ಹೇಳೇವಿ, ಇಲ್ಲೇನು ಹೇಳಲ್ಲ, ನಾವು ಅಲ್ಲಿ ಹೇಳಿವಿ, ಅಲ್ಲಿ ಮುಖ್ಯಮಂತ್ರಿಗೆ ಹೇಳಿವಿ ಅಂತ ಅದ ಹೋದ್ರು. ಅದು ವಿಜೇಂದ್ರ ಅವ್ರು ನೋಡ್ರಿ, ನಾವಾದ್ರೂ ನಾವ ಮುಂದೆ ನಿಂತು ಕೊಡೋಣ, ಆಮೇಲೆ ಎಲ್ಲ ಕಾಂಗ್ರೆಸ್ ನಾಯಕರು ಕೊಡ್ಲಿ ಅನ್ನೋದೊಂದು ಮಾಡ್ಬೋದಾಗಿತ್ತು. ಅಲ್ಲ ಈಗ ವಿಜೇಂದ್ರ ಈಗ ನಾ ಕಾಂಗ್ರೆಸ್ದವ್ರಿಗೆ ಏನು ಹೇಳಕ್ ಇಚ್ಛೆ ಪಡ್ತಾರೆ ಅಂದ್ರೆ, ಇಲ್ಲ ಈಗ ಮುಖ್ಯಮಂತ್ರಿಗಳು ಇವರ ಎಲ್ಲ ಫ್ಯಾಕ್ಟ್ರಿ ಮಾಲೀಕರು ಇವತ್ತು ಸಭೆ ಕರೆದ್ರೆ ಜಿಲ್ಲಾಧಿಕಾರಿ ಬಂದ 200 ಹೇಳಿದ್ರು, 3,200 ಮತ್ತೀಗ 10 ರೂಪಾಯಿ ಕಡಿಮೆ ಮಾಡ್ರಿ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಒಂದು ತಾಕತ್ ಐತಿ, ಅವ್ರಿಗೆ ಇಷ್ಟು ಕೊಡ್ಬೇಕನ್ನೋದ ಅವ್ರಿಗೆ ಯಾಕೆ ಅವ್ರ ಮ್ಯಾಗ ಅವ್ರ ಪ್ರೆಷರ್ ಹಾಕಲಿಲ್ಲ? ಅದಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳಿಗೆ ತಾಕತ್ತಿಲ್ಲ, ವಿಜೇಂದ್ರ ಅವ್ರ ತಾಕತ್ ಐತಿಲ್ರಿ ಸರ್. ಇಲ್ಲ ಆಡಳಿತ ಪಕ್ಷದಾಗ ಇರೋದು ಯಾರಿಗೆ? ರೈತ ಪರ ಹೋರಾಟಗಾರನ ಮಗ ಆಡಳಿತ ಪಕ್ಷ ಅಲ್ಲ, ಈಗ ಇರೋದು ಕಾಂಗ್ರೆಸ್ ಪಕ್ಷ ಅಲ್ಲ. ಈಗ ನೀವು ಇಷ್ಟು ಕೊಡ್ಬೇಕು, ಇಲ್ಲಾಂದ್ರೆ ನಿಮ್ಮ ಫ್ಯಾಕ್ಟ್ರಿ ಸೀಸ್ ಮಾಡ್ತಂತ ಸಿದ್ದರಾಮಯ್ಯ ಒಂದು ಮಾತು ಹೇಳ್ರಿ. ನಾಳೆ ಯಾವ BJP ಇರಲಿ ಕಾಂಗ್ರೆಸ್ ಇರಲಿ, ನಾಳೆ ಬಂದವ್ರು 3,400 ರೂಪಾಯಿ ಇಲ್ಲಿ ಬಂದು ಘೋಷಣೆ ಮಾಡಿ ಹೋಗ್ತಾರೆ ಮೇಡಮ್. ನಾ ಏನ್ ಕೇಳ್ತಿದೀನಿ ಸರ್, ಇಲ್ಲ ಸರ್ಕಾರಕ್ಕೆ ಇದಿಲ್ಲ, ಧೈರ್ಯ ಇಲ್ಲ, ತಾಕತ್ತಿಲ್ಲ. ವಿಜೇಂದ್ರ ಅವ್ರ ತಾಕತ್ ಐತಿಲ್ರಿ? ವಿಜೇಂದ್ರ ಅವ್ರ ತಾಕತ್ ಇದಲ್ರಿ. ವಿಜೇಂದ್ರ ಅವ್ರಿಗೆ ನಾ ನಿಮ್ಮ ಮಾಧ್ಯಮ ಮುಖಾಂತರ ವಿಜೇಂದ್ರ ಅವ್ರಿಗೆ ನಾನು ಮನವಿ ಮಾಡ್ಕೊತೇನೆ. ನಮ್ಮ ರಾಜ್ಯದ ಗೌರವಾನ್ವಿತ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವ್ರ ನಮ್ಮ BJP ಫ್ಯಾಕ್ಟ್ರಿ ಮಾಲೀಕರು ಏನಿದಾರಲ್ಲ ಅವ್ರದ್ದು ಎಲ್ಲರದು
ನೀವು ಮನವೊಲಿಸಿ ಈ ಕಾಂಗ್ರೆಸ್ದವ್ರದ ಅವು ಏನು ಫ್ಯಾಕ್ಟ್ರಿ ಅದಾವೆ ಬಿಡ್ರಿ, ನೀವು ಅವ್ರ ಮನವೊಲಿಸಿ ರೈತರಿಗೆ, ಇಲ್ಲಿ ರೈತರು ಭಾಳ ಸಂಕಷ್ಟದಾಗದಾರು, ರೈತರಿಗೆ ಯೋಗ್ಯ ಬೆಲೆ ಸಿಗೋಂಗೆ ಅವ್ರು ಎಲ್ಲರ ಜೊತೆ ಮಾಡಿರ್ತಂದು ಈ ರೈತರ ಪರವಾಗಿ ನಾನು ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡ್ಕೊತೇನೆ. ಇದೇ ಒಂದು ಮಾತು ಕೇಳಿದ್ರಲ್ಲ, ಯಾರೋ ನಮ್ಮ ರೈತರು ಅಲ್ಲಿ ಕಲ್ಲು ಒಗೆದ್ರು ಅಂಥೇಳಿ. ನಮ್ಮ ರೈತರು ಯಾವುದೇ ಕಾರಣಕ್ಕೂ ಆ ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ರೈತ ಸಂಘಟನೆಯಲ್ಲಿ ಕೆಲವೊಂದು ಜನ ಫ್ಯಾಕ್ಟ್ರಿ ಓನರ್ಸ್ ಇರ್ತಾರೆ, ಅವರ ಕೆಲವೊಂದು ಜನ ಕಿಡಿಗೇಡಿಗಳನ್ನು ಕಳಿಸಿ ಅಲ್ಲಿ ಕಲ್ಲು ಒಗೆಸುವಂಥ ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅಲ್ಲ ಸರ್, ನಾನು ಯಾಕೆ ಈ ಪ್ರಶ್ನೆ ಎತ್ತಾ ಇದ್ದೀನಿ ಅಂತಂದರೆ ಸರ್, ಇರ್ಬೋದು ಕಾರ್ಖಾನೆ ಮಾಲೀಕರು ಕೂಡ ಬೇಕು ಅಂತಲೇ ಈ ಪ್ರತಿಭಟನೆಯ ಹಾದಿ ತಪ್ಪಿಸೋದಕ್ಕೆ ಮಾಡಿರಲೂಬಹುದು, ಮಾಡ್ದೇನೂ ಇರ್ಬೋದು. ಆದರೆ ನಿಜವಾಗ್ಲೂ ಅವ್ರು ರೈತ ಮಕ್ಕಳಾಗಿದ್ದರೆ ಸರ್, ಅವ್ರನ್ನ ಅನಾಥರಾಗಿ ಬಿಡಬೇಡಿ. ಯಾಕಂದರೆ ಇಷ್ಟು ದೊಡ್ಡ ಸಂಘಟನೆ ಇಟ್ಕೊಂಡು ನೀವು ಅವ್ರ ರೈತ ಮಕ್ಕಳಾಗಿದ್ದರೆ ಅವ್ರನ್ನ ಅನಾಥ ಮಾಡೋದು ನೀವು ಇಡೀ ರೈತ ಕುಲಕ್ಕೆ ಮಾಡೋ ಅವಮಾನ ಅಂತ ನಾನು ಹೇಳ್ತೀನಿ ರೀ ಸರ್.